ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಲ್ರೆಡಿ ಆ ಬ್ಲಾಗ್ನ 5:30ಗೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಆ ಬ್ಲಾಗ್ನ. ಸೊ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಟೈಮ್ ಬಂತೀಗ ಆಲ್ರೆಡಿ 6 ಗಂಟೆ ಆಗೈತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಂದು ಯಾಕೋ ಸ್ಟಾರ್ಟಿಂಗು ವ್ಯೂಸ್ ಎಲ್ಲ ಚೆನ್ನಾಗೇ ಹೊತ್ತು ಬತ್ತ ಡೌನ್ ಆಗ್ತಿದೆ. ವ್ಯೂಸ್ ಸ್ವಲ್ಪ ಪರವಾಗಿಲ್ಲ, ಓಕೆ. ನಾನು 15 ಬ್ಲಾಗ್ ಸ್ಟಾರ್ಟ್ ಮಾಡಿ 15 ದಿನಕ್ಕೆ ನನಗೆ ಎಷ್ಟು ಬರಬೇಕು ಅಷ್ಟು ಬರ್ತಿದೆ ಅಂತ ನಾನೇ ಸಮಾಧಾನ ಮಾಡ್ಕೊತೀನಿ. ಪ್ಲೀಸ್ ನೋಡ್ತೀರಾ ಅಲ್ವಾ, ವೀಡಿಯೋ ನೋಡ್ತೀರಲ್ವ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಿಂಗೆ ನನ್ನ ತಂಗಿ ಬಂದು ತರಕಾರಿ ತಂದಿದ್ದೆ, ತರಕಾರಿ ಜೋಡಿಸ್ತಾವಳೆ. ಏನು ನನ್ನ ಮಗಂತೂ ಅನಸ್ಲೆ ಮೆಣ್ಕಂಡು ಬಿದ್ದೈತೆ. ನಮ್ಮ ಮನೆಯವರಿಲ್ಲ, ಇದ್ದರೆ ಅವರು ಕಟ್ ಮಾಡ್ತಾರೆ, ಕುಯ್ತಾರೆ. ಅವರಿಲ್ಲ, ಹಂಗಾಗಿ ಅವ್ರು ಬಂದ ಮೇಲೆ ಕಟ್ ಮಾಡಿಸ್ಬೇಕು. ಬಂದಿತ್ತು ಅಂದರೆ ಇಸ್ಕೊಬಂದೆ. ಇದು ಬಂದು ನನಗಲ್ಲ, ನಮ್ಮ ಪಾಪಗಲ್ಲ, ನನಗಲ್ಲ, ನನ್ನ ಹಸ್ಬೆಂಡ್ಗೆ. ಅವರು ಆಲ್ಮೋಸ್ಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ರು. ಇದೆ ಫಸ್ಟ್ ಟೈಮ್ ಅನ್ಸುತ್ತೆ. ನೋಡಬೇಕು ಚೆನ್ನಾಗಿ ಬಂದೈತಾ ಇಲ್ವಾ ಅಂತ. ನೋಡೋಣ ಬನ್ನಿ. ಯಾಕೆ ಹಿಂಗೆ ನೋಡ್ತೀನಿ? ನನ್ನ ಮಗ ಅಡುಗೆ ಮನೆಗೆ ಬಂತು ಅಂದರೆ ಹುಸಿ ಕಾಟ ಕೊಡಲ್ಲ ನನಗಂತೂ. ಯಾಕೆ ಚಿನಿ ಏನಿಲ್ಲ ಕನ್ಕಂದ ಅಲ್ಲಿ? ಪಾತ್ರೆ ಇದ್ದು ಸ್ವಲ್ಪ ಪಾತ್ರೆ ತೊಳಿತಾ ಇದ್ದೀನಿ. ದಿನ ನನ್ನ ತಂಗಿ ನಾನು ಸಾಂಬಾರು ಮಾಡ್ತೀನಿ, ನೀನು ಪಾತ್ರೆ ತೊಳ್ಕೊಬಿಡು ಅಂತು. ನನಗೆ ಬಸ್ಸಾಂಬಾರು, ಸೊಪ್ಪಿನ ಬಸ್ಸಾಂಬಾರು ನಂಗೆ ಅಷ್ಟು ಮಾಡೋಕ್ಕೆ ಬರಲ್ಲ. ಹಾಗಾಗಿ ನೀನೇ ಚೆನ್ನಾಗಿ ಮಾಡ್ತೀನಿ, ನೀನೇ ಮಾಡ್ಬಿಡು ಅಂತ ಅವಳಿಗೆ ಹೇಳಿದೆ. ಅವಳು ಆ ಕಡೆ ಸೈಡ್ ನಿಂತ್ಕೊಂಡು ಕಾಳು ತೊಳಿಬೇಕು, ಜಾಗ ಬಿಡು, ಬಾ ತೊಳ್ಕೊಡ್ತೀನಿ ಬಾ ಅಂತ ಅವಳೆ. ಸೊ ಬೇಗ ಪಾತ್ರೆ ತೊಳ್ಬಿಟ್ಟು ಹೊಟ್ಟೆ ಮಲ್ಕೋಬೇಕು. ಬ್ಲಾಗ್ ಹೇಗೆ ಬರ್ತಿದೆ ಅಂತ ನಂಗೆ ನಿಜ ಗೊತ್ತಿಲ್ಲ ಫ್ರೆಂಡ್. ಕಮೆಂಟ್ ಮಾಡಿ. ಬ್ಲಾಗ್ ಚೆನ್ನಾಗಿ ಬರ್ತಿದೆ. ತಗಮ್ಮ ಅವಳು ಇದಾರು ಮಾತಾಡೋಳೆ, ನೀರು ಹಾಕೊಡು, ಇದು ತಗೊಡು ಅಂತ. ಸಾಕ ಹತ್ರ ಬಾ, ಪರವಾಗಿಲ್ಲ, ಏನ್ ಕ್ಯಾಮ್ರಾದಲ್ಲಿ ನಿಂತು ತಿನ್ಕೊಳ್ಳಲ್ಲ. ತೊಳ್ದಾಯ್ತು. ಅಷ್ಟೇ, ನೀನು ಟೀ ಕುಡಿತೀಯಾ? ಇಲ್ಲ, ನಾನು ಒಬ್ಳೆ ಟೀ ಕುಡಿಯೋದಲ್ವಾ. ಪಾತ್ರೆ ತೊಳೆದಾದ್ಮೇಲೆ ಟೀ ಮಡಿಕೊಬಿಟ್ರೆ ನೋಡಿ ಒಂಥರ ಸಮಾಧಾನ. ಟೀ ಕುಡಿತು ಅಂತ ಹೇಳ್ದಂಗೆ ಟೀಗೆ ಎಡಿಟ್ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಬಂಗಾರಿ ಈ ಕಡೆ ಬಾ. ಫ್ರೆಂಡ್ಸ್, ಬ್ಲಾಗ್ಸ್ ಎಲ್ಲ ಹೆಂಗೆ ಬರ್ತೈತೆ ಅಂತ ಕಮೆಂಟ್ ಮಾಡಿ. ಹೇಗೆ ಬರ್ತೈತೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಚೆನ್ನಾಗಿ ಬರ್ತೈತೋ ಇಲ್ವೋ, ನನಗೆ ಎಷ್ಟು ಗೊತ್ತೋ ಅಷ್ಟನ್ನ ಒಂದೊಂದು ಟಿಪ್ಸ್ ತೊಗೊಂಡು ಹಾಕ್ತಾ ಇದ್ದೀನಿ. ಹಾಂ, ಕಾಯಿಲ್ಲ. ಟೀ ಕೂಡ ರೆಡಿ ಆಯಿತು. ಚಿನಿ ಬಾ. ಈಗ ಅಪ್ಲೋಡ್ ಮಾಡಿದ್ದೀನಲ್ಲ ಬ್ಲಾಗ್ನ, ಬ್ಲಾಗ್ ಮುಗ್ಬಟ್ಟು ಇನ್ನೂ ತಗೊಂಡು 1 ತಿಂಗಳಾಗಿಲ್ಲ. ಅಲ್ಲೇ ಮುರಿದಾಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಆಗಲೇ ನಮ್ಮಮ್ಮ ಬೈತದ ಅಂತ ಹೇಳಿದ್ನಲ್ಲ. ಆ ವಿಡಿಯೋ ನೋಡ್ಬಿಟ್ಟು ಇವಾಗ ಫೋನ್ ಮಾಡ್ತು, ಮಾಡಿತು ಬೈಸ್ಕೊಂಡು. ನನಗೆ ಅದೇ ನಮ್ಮ ಮಮ್ಮಿಗೆ ಅದೇನೆ, ಇನ್ನೂ ತಗೊಂಡು 1 ತಿಂಗಳು ಆಗಿಲ್ಲ, ಏನು ನಿನಗೆ ದುಡ್ಡು ಬೆಲೆ ಇಲ್ಲ ಅಂತ ಅಲ್ಲೇ ಮತ್ತೆ ಬೈತು. ಸರಿ ಬಿಡಮ್ಮ ಆಯಿತು ಅಂದ್ಕೊಂಡು ಕಟ್ಟೆ ಮಾಡಿದೆ. ಸಾಂಬಾರು ಮಾಡ್ತಾವಳೆ. ಮಾಡಾಯ್ತಾ? ಇದು ಒಗ್ಗರಣೆಗ ಖಾರ ರುಬ್ಕೊಂಡ ಆಡಿಸ್ತಾವಳೆ. ಬೇಗ ತುಯ್ಕೊಂಡ್ ಮಾಡ್ತಾಳೆ. ಅವಳಿಗೆ ಕ್ಯಾಮ್ರಾ ಹಿಡಿತಾರೆ, ಸ್ಮೈಲ್ ಮಾಡ್ತಾಳೆ. ಇವನ್ನ ತೋರಿಸ್ಬೇಕಂತೆ. ಹೇಳ್ರಪ್ಪ, ಏನು ಹೇಳಿ, ನಿಮ್ದೇನು? ಇಲ್ಲಿ ಏನು ಮಾಡ್ತಾಯಿದ್ದೀರಾ ಅಡುಗೆ ಮನೇಲಿ ನೀವು? ಅದೆಲ್ಲ ಸರಿ. ಹಾಂ, ಸಾಂಬಾರು ಮಾಡ್ತಾಯಿರೋದು ಚಿಕ್ಕಿ ಅಲ್ವಾ? ನೀನೇನು ಮಾಡ್ತಾಯಿದ್ದೀಯಾ? ಸಾಂಬಾರ್ ಅಂತ. ಇಲ್ಲಿ ಕಾಳು ಒಗ್ಗರಣೆ ಮಾಡೋಕ್ಕೆಲ್ಲ ಬಸ್ಕೊತಾವಳೆ. ಮಾಡಮ್ಮ, ಮಾಡ್ಬಿಟ್ಟು ಕಲಿಯೋಲಿ, ತಿನ್ನಕ್ಕೆ ಬರ್ತೀನಿ. ಅದು ಯಾವಾಗಲೂ ಹೇಳ್ದಂಗೆ ನನ್ನ ತಂಗಿ ಸಾಂಬಾರು ಮಾಡೋಳೆ. ಸೊ ರೈಸ್ಗೂ ಹಾಕಿದ್ವಿ, ಮುದ್ದೆ ಮಾಡಬೇಕು. ಬನ್ನಿ ಮುದ್ದೆ ಮಾಡೋಣ. ಅರ್ಷ ಆ ಕಡೆಗೆ ಹೋಗ. ಅರ್ಷ, ನನಗೆ ಅಡುಗೆ ಮಾಡೋಕ್ಕೆ ಏನು ಬೇಜಾರು ಅಂದರೆ, ನನಗೆ ಅಡುಗೆ ಮನೆಗೆ ಬಂದ ತಕ್ಷಣ ನನ್ನ ಮಗ ನನಗೆ ಅಡುಗೆ ಮಾಡೋಲ್ಲ, ಅದೇ ನನಗೆ ಬೇಜಾರು. ನಾನು ಮುದ್ದೆ ಗಟ್ಟಾಗ್ಬಾರ್ದು ಅಂತ ಸ್ವಲ್ಪ ಆಯಲ್ ಹಾಕ್ಕೊಳ್ತೀನಿ.
ಬಾಣಲಿ ತಿರ್ಗೋದ್ರಿಂದ ಆಯಿಲ್ ಹಾಕ್ತೀನಿ. ಇದು ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಹೋಗ ಕಡೆ ಹೋಗ್ ಚಿನ್ನ ಕಡೆಗೆ. ಮುದ್ದೆ ಡೈಲಿ ಮಾಡ್ತಾ ಇದ್ರೆ ಅಷ್ಟು ಗಂಟಾಗಲ್ಲ, ಬಟ್ ಏನಾದ್ರು ಅಪ್ರೂಪಕ್ಕೆ ಮಾಡ್ತು ಅಂದರೆ ಗಂಟಾಗ್ಬಿಡುತ್ತೆ. ಈಗ ಡೈಲಿ ಸ್ವಲ್ಪ ಮುದ್ದೆ ಮಾಡ್ತಾ ಇದ್ದೀನಿ. ಹಂಗಾಗಿ ಅಂದರೆ ಅಮ್ಮ ಊರಿಂದ ಮೆಂತ್ಯ ದೋಸೆ ಇಟ್ಟು ಬಿಡಿಸ್ಕೊಟ್ಟಿದ್ರ, ಅದು ಖಾಲಿನೇ ಆಗಿಲ್ಲ. ಹಾಲಿನೇ ಬಿಡಿಸೆ 1 ತಿಂಗಳು 2 ತಿಂಗಳು ಆಗೋಗ್ಬೋದು, 2 ತಿಂಗಳಿಂದ ಖಾಲಿನೇ ಮಾಡಿಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಇನ್ನು ಡೈಲಿ ಮುದ್ದೆ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಚಿನ್ನಿ ಮಕ್ಕಕ್ಕೆ ಹಾಲು ಬೇರೆದ್ದು ಹಚ್ಚಿದ್ದೀನಿ, ಮಕ್ಕ ವಾಶ್ ಮಾಡಿಲ್ಲ. ಅದೇ ಅದು ಹಚ್ಚಿದ್ರೇನು ಅಂದರೆ ಮಕ್ಕಳಿಗೆ ಏನೋ ಒಂದು ಹಚ್ಚಿದ್ದೀವಿ ಅಂತ ಕಾಣಿಸಲ್ವಲ್ಲ, ಹಂಗಾಗಿ ಹಚ್ಚಿದ್ದೀನಿ. ಮಲ್ಕೊಳೋದಾಗ ಒಂದ್ಸಲಿ ಮಕ್ಕ ತೊಳೆದು ಮಲ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಈಗ ನೈಟ್ ಈವ್ನಿಂಗಿಂದ ಬ್ಲಾಗ್ನ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಾಳೆ ಬೆಳಗ್ಗೆ 2:30-3 ಗಂಟೆ ಅಷ್ಟು ಒಂದು ಬ್ಲಾಗ್ ಅಪ್ಲೋಡ್ ಮಾಡಬೇಕು. ಅಂದರೆ ನನ್ನ ಟೈಮಿಂಗ್ಸ್ ಬಂದು 2:30-3 ಗಂಟೆಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಬ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತೀನಿ ಅಂದರೆ ಎಂಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂದರೆ 3 ಗಂಟೆ ಒಳಗಡೆ, 3 ಗಂಟೆ 2:30-3 ಗಂಟೆ ಒಳಗಡೆ ಅಪ್ಲೋಡ್ ಮಾಡ್ತೀನಿ ಅಂದರೆ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಮತ್ತೆ ಮನೆ ಬೆಳಿಗ್ಗೆ 2:30-3 ಹಿಂಗೆ ಟೈಮಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲಾರ 10 ಗಂಟೆಗೆ, ಮತ್ತು ಆಮೇಲೆ ಈಗ ರೀಸೆಂಟಾಗಿ ಪಾಪು ಹುಷಾರಿದ್ದಾಗ ಗ್ಯಾಪ್ ಆಗ್ಬಿಡ್ತು ಬಿಡಿ, ಒಂದು 4 ಡೇಸ್ ಆಗಲೇ ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡಲೇಬೇಕು. ಅದೇನಾದ್ರು ನನ್ನ ಡೈಲಿ ರೊಟೀನ್ ಆಗಿರ್ಬೋದು, ಇಲ್ಲ ಹೊರಗಡೆ ಹೋಗೋದಾಗಿರ್ಬೋದು, ಏನು ಮನೆ ಇರ್ತೀನಿ ಅಂದರೆ ಮನೇಲಿ ಏನು ಮಾಡ್ತೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಹೊರಗಡೆ ಹೋಗ್ತಾನೆ ಹೊರಗಡೆ ಏನಾದ್ರು ಸರಿ, ಒಟ್ಟಿನಲ್ಲಿ ನನ್ನನ್ನು ನಾನು ಚಾಲೆಂಜ್ ಹಾಕೊಂಡಿರೋದು ಡೈಲಿ ಒಂದು ಬ್ಲಾಗ್ ಅಪ್ಲೋಡ್ ಮಾಡಲೇಬೇಕು ಅಂತ ಚಾಲೆಂಜ್ ಹಾಕೊಂಡಿದ್ದೀನಿ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. 100% ಎಫರ್ಟ್ ಹಾಕ್ತೀನಿ. ಅದೇ ಈ ರೀತಿ ಟೈಮಿಂಗ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಈ ಕಡೆ ಬರೋಣ. ನಾನು ಆಲ್ಮೋಸ್ಟ್ ಮುದ್ದೆನ ಜಾಸ್ತಿ ಹೊತ್ತು ಬೇಯಿಸಲ್ಲ, ಅಂದರೆ ಒಂದು 5-10 ನಿಮಿಷ ಅಷ್ಟೇ ಬೇಯಿಸ್ತೀನಿ. ನಾನು ಮೊದಲು ಸ್ಟಾರ್ಟಿಂಗು ನಮ್ಮ ಮನೆಯವರು 12:30ಗೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬರೋರು, 12:30ಗೆ. ಅವಾಗ ನಾನೇನು ಮಾಡೀನಿ ಅಂದರೆ ಬೇಗನೆ ಅವ್ರು ಮುಖ ಎಲ್ಲ ತೊಳ್ಕೊಬಂದು ಫ್ರೆಶ್ ಅಪ್ ಆಗೋಷ್ಟು ನಾನು ಮುದ್ದೆ ತಿರುಗ್ತೀನಿ. ಆ ಕ್ಷಣ ಇದ್ವಿ ಅವರು ಮುದ್ದೆ ಬೇಯಿಸ್ತೀಯೇ ಇಲ್ವೋ ನೀನು ಅನ್ನೋರು. ನಾನು ಸುಮ್ಮನಿರು, ನಿಮ್ಗೆ ಯಾವಾಗಾದ್ರು ಹೊಟ್ಟೆ ನೋವು ಏನಾದ್ರು ಬಂದಿದೆಯಾ ಅಂತ ಹೇಳಿ ನಾನು ಅವ್ರಿಗೆ. ಹಾಗೆ ಆಕ್ಚುಲಿ ನಾನು ಮೊದಲು ತಪ್ಪಲೆ ಮಾಡ್ತಿದ್ದೆ. ಈಗ ಬಾಣಲಿಲಿ ನಮ್ಮ ಅಕ್ಕೆ ತಿರ್ಗೋದು ನೋಡಿ ಕಲ್ತ್ಕೊಬಿಟ್ಟೆ. ಬಾಣಲಿ ತಿರ್ಗೋದು ಅವಾಗಲಿಂದ ಹಿಂಗೇನು ಮಾಡ್ತೀನಿ, 2 ಮುದ್ದೆ ಮತ್ತು 3 ಮುದ್ದೆ ಆದರೆ ಬಾಣಲಿ ಆರಾಮ್ಸೆ ತೆಗಿಕೊಡ್ತೀನಿ. ನಲ್ಲಿ ನಿಲ್ಸಮ್ಮ, ನಲ್ಲಿ ನಿಲ್ಸ. ನಂಗೆ ಅಷ್ಟು ನೈಸಾಗಿ ಕಟ್ಟಕ್ಕೆ ಬರಲ್ಲ, ಹಾಗಾಗಿ ಏನು ಮಾಡ್ತೀನಿ ಇದರಲ್ಲಿ ತೆಗಿಕೊ. ಬಟ್ಲು ಇದೆಯಲ್ಲ, ಬಟ್ಲಾದ್ರೆ ನೈಸಾಗಿ ಬಂದ್ಬಿಡುತ್ತೆ, ಹಂಗಾಗಿ ಬಟ್ಲಲ್ಲಿ ಕಟ್ಕೊಡ್ತೀನಿ ನಾನು. ಬಟ್ಲಲ್ಲಿ ನಾವು ಹೆಂಗೆ ಮಾಡೋದು ನೈಸಾಗಿ ಬರುತ್ತೆ, ಹಂಗಾಗಿ ಬಟ್ಲಲ್ಲಿ ಕಟ್ಕೊಡ್ತೀನಿ, ನೈಸಾಗಿ ಬರುತ್ತಲ್ಲ. ಸುಮ್ಮನೆ ಕಂದ ಮಾಡೋದು ತೋರಿಸ್ತಾರೆ ಅಂತ ಅನ್ಕೊಬಿಟ್ಟಿದ್ದೀನಿ. ಮಾವಿ ನನ್ನ ನೈಟ್ ರೊಟೀನ್ ಏನಿರುತ್ತೆ ಅದನ್ನು ಕೂಡ ಈಗ ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಹಂಗಂటే ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ತೀನಿ ಅಷ್ಟೇ. ಇಟ್ಬಿಡ್ತೀನಿ, ಇನ್ನು ಅವ್ರು ಬರೋದೇ. ನೆನ್ನೆ ಹೋದ್ರೆ ಇವಾಗ ಬರ್ತಾ ಇದ್ದೀರಾ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮ್ ಬಂದಿದೆ 8 ಗಂಟೆ ಆಗೈತೆ. 8 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ತಿಂಡಿ ಏನೂ ಮಾಡ್ತಾಯಿಲ್ಲ, ಯಾಕೆಂದರೆ ರಾತ್ರಿ ಬಸ್ಸಾಂಬಾರು ಮಾಡಿದ ಅದೈತೆ. ಏನೋ ಮುದ್ದೆ ಮಾಡಿದ್ನಲ್ಲ, ಇವರು ಬಂದು ಊಟ ಮಾಡಲಿಲ್ಲ, ಹಾಗೆ ಮಾಡ್ಕೊಂಡವ್ರೆ. ಹಾಗಾಗಿ ಈಗ ಅದಕ್ಕೆ ರೈಸ್ ಮಾಡ್ಕೊತೀನಿ. ಇವತ್ತು ಬಂದು ತಿಂಡಿ ಏನಿಲ್ಲ, ಬಿಸಿನೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾಯಿದ್ದೀನಿ. ಬಾಬು ಗರಿ
ನನ್ನ ಮಗ ಕ್ಲಾಸ್ಗೆ ಹೋಗಿಲ್ಲ ಫ್ರೆಂಡ್ಸ್. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಫ್ರೆಂಡ್ಸ್. ನನಗೆ ರಂಗೋಲಿ ಅಷ್ಟು ಬಿಡೋಕ್ಕೆ ಬರೋಲ್ಲ, ಯಾರು ಏನು ಅಂದ್ಕೋಬೇಡಿ ಈ ರೀತಿ ಬಿಡ್ತಾರಲ್ಲ ಅಂತ. ಏನೋ ತಕ್ಕಮಟ್ಟು ಬಿಡ್ತೀನಿ, ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ, ಒಂದು ಲೆವೆಲ್ ಬಿಡ್ತೀನಿ ಮನೆ ಮುಂದೆ. ಇಲ್ಲ ಅಂಟಿಲ್ಲ ಅಂದರೆ ನಾವೇ ಕುಯ್ಯವು. ಮಗ ಕಾತ್ರದಿಂದ ಕುಂತವನ ಅನ್ಸೆಂಟ್ ತಿನ್ನೋಕ್ಕೆ. ನಿಂಗೆ ಕೊಡಲ್ಲ ಚಿನ್ನಿ, ನಿಂಗೆ ಬೇಡ, ನಿಂಗೆ ಕೊಡಲ್ಲ. ಹುಚ್ಚು ಮಗ ಒಂದು ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಲಿ ಅನ್ಸೆಂಟ್ ತಿನ್ನೋಕ್ಕೆ ಹೊಸ ಸಾಹಸ ಮಾಡ್ತಾಯಿಲ್ಲ. ನೀವು ಬಿಡಿಸ್ಕೊಡ್ತಾ ಇಲ್ಲ, ನೀಟಾಗಿ ಬಿಡಿಸ್ಕೊಟ್ರೆ ತಿನ್ಬೋದು. ಹೋಗೋ ಟೈಮಲ್ಲಿ ಮುದ್ದಾಡ್ತಾವ್ರಿ ಇವರಿಬ್ರು. ಇವಾಗಲೇ ಮುದ್ದಾಡ್ಕೊಳ್ಳಿ. ಹೊರಟ್ಲು ನನ್ನ ತಂಗಿ ಊರಿಗೆ. ನಡಿ ಕೆಳಗಡೆ ಬರ್ತೀನಿ, ನಡಿ ನಡಿ ನಡಿ, ಪರವಾಗಿಲ್ಲ ಕೆಳಗಡೆ ಬರ್ತೀನಿ ಕರ್ಕೊಂಡು. ಹುಷಾರು, ಹೋದ್ಮೇಲೆ ಫೋನ್ ಮಾಡು. ಅದ್ರದ್ದೇನು ಒಂದು ತಿಂಗಳಿದ್ದ. ಬಾ ಚಿನಿ, ಬನ್ನಿ ಬರ್ತಾಳೆ, ಬಾರವ ಬರ್ತಾಳೆ. ಅನು ಬರ್ತಾನಂತೆ. ನೋಡು ಚಿಕ್ಕಿ ಅಳ್ತಾಳೆ, ಮೇಲೆ ನೋಡಲ್ಲ ಅಳ್ತಾಳು ಚಿಕ್ಕಿ, ಅಳ್ತಾಳ್ವ ಚಿಕ್ಕಿಯಲ್ಲಿ. ಬರ್ತೀವಿ ಸುಮ್ಮನೆ, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಬಾಯ್. ಚಿಕ್ಕಿ ಹೋದ್ಲಲ್ಲ ಅಂತ ಅಳ್ತಾವನೆ, ನಾನು ಏನು ಮಾಡೋಣ. ಎಲ್ಲಿಗೆ ಹೋಯ್ತೀಯ ನೀನು? ಮಮ್ಮಿ ಹತ್ರ ಇರಲ್ವಾ? ಮಮ್ಮಿ ಹತ್ರ ಇರಲ್ವಾ? ಏನು ಆಮೇಲೆ ನೀನು ಹೋಗಂಗಿಲ್ಲ. ಅಳ್ಬಾರ್ದು. ಅವಳು ಬಂದು ನಾಳೆ ಒಂದು ತಿಂಗಳಾಗಿತ್ತು ಅನ್ಸುತ್ತೆ, ಹೋದ್ಲಿ. ಇವಾಗ ಬೇಜಾರಾಯ್ತದೆ, ಒಂದು ತಿಂಗಳಿದ್ದಲ್ಲ ಜೊತೆಲಿ. ಈಗ ಒಬ್ಳೇನಾ, ನಾನು ನನ್ನ ಮಗ ಇಬ್ಬರೇನಾ. ಈ ಬ್ಲಾಗು ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.